ಹರೇ ಕೃಷ್ಣ. ಇವತ್ತು ಸಿಂಪಲ್ ಆಗಿ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ಎಲ್ಲರೂ ಮಾಡಿರ್ಬೋದು, ಆದರೂ ನನ್ನ ಸ್ಟೈಲಲ್ಲಿ ಒಂದು ಮಾಡಿ ತೋರಿಸ್ತೇನೆ. ಇದು ಅವಲಕ್ಕಿ. ಬೇಕಾಗಿರುವ ಸಾಮಗ್ರಿಗಳು: ಅವಲಕ್ಕಿ, ಪೇಪರ್ ಅವಲಕ್ಕಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನೊಂದು ಇಬ್ಬರಿಗಾಗುವಷ್ಟು ತೆಗೆದಿದ್ದೇನೆ. ಇದು ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಇದು ತೆಂಗಿನಕಾಯಿ ತುರಿ, ಉಪ್ಪು, ಸಕ್ಕರೆ ಬೇಕಾದರೆ ಮಾತ್ರ, ಬೇಕಾಗಿಲ್ಲ ಅಂದರೆ ಇಷ್ಟ ಇಲ್ಲದವರು ಹಾಕಬೇಡಿ. ಇದು ಸಾಂಬಾರು ಪುಡಿ. ಯಾವುದೂ ಆಗ್ಬೋದು, ಮನೆಯಲ್ಲಿ ಮಾಡಿದ್ದು ಆಗುತ್ತೆ, ಆಚೆ ಕಡೆ ತಂದದ್ದು ಆಗುತ್ತೆ. ಇಷ್ಟೇ ಸಾಕು. ಇದು ಉಪವಾಸದಲ್ಲಿ ಮಾಡೋದಾದರೆ ಈರುಳ್ಳಿ ಬೇಡ. ಏಕಾದಶಿ ಕೆಲವರು ಫಲಾರ ಮಾಡ್ತಾರಲ್ವ, ಆವಾಗ ಈರುಳ್ಳಿ ಬೇಡ. ಮತ್ತು ಇದಕ್ಕೆ ಬೇಕಾದರೆ ಕ್ಯಾರೆಟ್ ಹಾಕ್ಬೋದು. ತೆಂಗಿನ ತುರಿ ಹಾಕದಿದ್ರೂ ಇದು ತಿನ್ಬೋದು, ಚೆನ್ನಾಗಿರುತ್ತೆ ಮೆತ್ತಗಾಗಿ. ನನಗಿದೆ ಅಭ್ಯಾಸ ತೆಂಗಿನ ತುರಿ ಹಾಕಿ, ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಇವಾಗ ಶುರು ಮಾಡೋಣವಾ? ಸಿಂಪಲ್ ಅಂದರೆ ಸಿಂಪಲ್, ಮಕ್ಕಳು ಮಾಡ್ಬೋದು. ಇದಕ್ಕೆ ಎಷ್ಟು ಬೇಕು ಉಪ್ಪು ಹಾಕೋದು. ಇದಕ್ಕೂ ಹಾಕ್ಬೋದು, ಇದಕ್ಕೂ ಹಾಕ್ಬೋದು. ಉಪ್ಪು ಹೇಗೆ ಬೇಕಾದ್ರೆ ಇದಕ್ಕೆಲ್ಲ ಜಾಸ್ತಿ ಹಾಕೋಕೆ ಹೋಗಬೇಡಿ, ಇದರಲ್ಲೇ ಉಪ್ಪಿನ ಅಂಶ ಇರುತ್ತೆ. ಸಕ್ಕರೆ ಚೂರು ಇದರಲ್ಲೇ ಹಾಕ್ಬೋದು. ಮತ್ತು ಸಾಂಬಾರು ಪುಡಿ, ಅದು ಕೂಡ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ. ಇಷ್ಟು ಹಾಕಿ ಆಯ್ತಲ್ವಾ? ಇದನ್ನು ಇದಕ್ಕೆ ಹಾಕ್ಬೋದು, ಇದಕ್ಕೂ ಹಾಕ್ಬೋದು, ಎಲ್ಲವನ್ನು ಇದರಲ್ಲೂ ಹಾಕ್ಬೋದು. ನೋಡಿ, ಹೇಗೆ ಬೇಕಾದರೂ ಮಾಡ್ಬೋದು. ಈಸಿ ಅಂದರೆ ಈಸಿ. ಎಲ್ಲ ಹಾಕೋದು. ಈರುಳ್ಳಿ, ಟೊಮೆಟೊ ಕೂಡ ಹಾಗೆ ಎಷ್ಟು ಬೇಕಾದರೆ ಅಷ್ಟು ಹಾಕ್ಬೋದು. ನಿಮ್ಗೆ ಇಷ್ಟ ಯಾವುದೋ ಅದನ್ನು ಜಾಸ್ತಿ ಹಾಕಿ ಕಲಸಿಕೊಂಡ್ರೆ ಆಯಿತು. ಕೈಯಲ್ಲೇ ಕಲಸಿದ್ರೆ ಒಳ್ಳೆಯದು. ಕೈ ಕ್ಲೀನ್ ಮಾಡಿಕೊಂಡು ಬೇಕಾದರೆ ಒಗ್ಗರಣೆ ಹಾಕ್ಬೋದು, ಇಲ್ಲಾಂದರೆ ಅದೂ ಬೇಡ. ಈಸಿ. ಆಚೆ ಕಡೆ ಕೂತ್ಕೊಂಡು ಮಾಡುವ ಒಂದು ಈಸಿಯಾದ ತಿಂಡಿ. ಇದು ಉಪವಾಸಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಬೇಗ ಮಾಡ್ಬೋದಲ್ಲ, ಒಂದು ಸೌತೆಕಾಯಿ ಸಿಕ್ಕಿದ್ರೆ ಸಾಕು. ಇಲ್ಲಾಂದರೆ ಟೊಮೆಟೊನೂ ಸಾಕು. ಏನೋ ಒಂದು ತಿನ್ನಬೇಕಲ್ಲ ಹೊಟ್ಟೆ ಹಸುವಿಗೆ ಅಂತೇಳಿ. ಜೋರು ಹಸುವಾಗುವಾಗ ಅವಲಕ್ಕಿ ಇದ್ದರೆ ಇಷ್ಟು ಸಾಮಗ್ರಿ ಇದ್ದರೂ ಸಾಕು. ಖಾರ ಕಮ್ಮಿ ಆದರೆ ಇನ್ನೂ ಸಾಂಬಾರು ಪುಡಿ ಹಾಕ್ಬೋದು. ಇಷ್ಟೇ ಅಡುಗೆ ಅಂದರೆ ಹಲವಾರು ವಿಧದಲ್ಲಿ ಇದೆ. ನಾವು ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಇರೋದು ಮಾಡಿ ತಿನ್ನಬೇಕು. ಯಾಕಂತ ತಿನ್ನೋದೇ ಲೈಫ್ ಅಲ್ಲ, ಅಡುಗೆ ಮನೆಯಲ್ಲಿರೋದೇ ಕೆಲಸ ಅಲ್ಲ. ಬೇಕಾದಷ್ಟು ಶ್ರೇಷ್ಠ ಕೆಲಸಗಳಿವೆ. ಅದೆಲ್ಲ ಮಾಡಬೇಕಾದ್ರೆ ಬೇಗ ಬೇಗ ಅಡುಗೆ ಮಾಡಬೇಕು. ಅಡುಗೆ ಮನೆಯಲ್ಲೇ ಇರೋದು ಅದೇ ನಮ್ಮ ಸಾಮ್ರಾಜ್ಯ ಅಂತ ತೋರಿಸೋದಲ್ಲ. ಬದುಕಬೇಕಾದ್ರೆ ತಿನ್ನಬೇಕು, ಹಾಗಂತ ತಿನ್ನೋದೇ ಬದುಕಲ್ಲ. ಆಯಿತು, ಇದಕ್ಕಿಂತ ಬೇಗ ಮಾಡಿ ಬಾಯಿಗೆ ಹಾಕ್ಕೊಳ್ಬೋದು, ಅಷ್ಟು ಈಸಿ. ನಾನು 2 ಮಾತು ಹೇಳೋಣ ಅಂತೇಳಿ ನಿಧಾನವಾಗಿ ಮಾಡ್ತಾ ಇದ್ದೇನೆ. ಇಷ್ಟ ಆಯ್ತಾ? ಈಸಿ ಅವಲಕ್ಕಿ. ಏನು ಬೇಕಾದರೆ ಹೆಸರು ಕೊಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಹೆಸರಲ್ಲಿ ಏನಿದೆ? ಹಸಿವಾಗೋಗಿ ತಿನ್ನಬೇಕು, ಅದರಲ್ಲಿ ಸ್ವಲ್ಪ ಪೌಷ್ಟಿಕಾಂಶನೂ ಬೇಕು. ಅವಲಕ್ಕಿಯಲ್ಲಿಯೂ ಇದೆ, ತರಕಾರಿಯಲ್ಲಿಯೂ ಇದೆ ವಿಟಮಿನ್ಗಳು. ಆಯ್ತಲ್ಲ, ಒಂದು ತಿಂಡಿ. ಬೇಕಾದರೆ ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟು. ಅದಕ್ಕೂ ಬೇಡ ಉದಾಸೀನ ಅಂದರೆ ಇಷ್ಟನ್ನೇ ಬಾಯಿಗೆ ಹಾಕ್ಕೊಂಡ್ರೆ ಆಗೋಯ್ತು. ಬೆಳಗ್ಗೆ ಮಾಡ್ಬೋದು, ಸಂಜೆನೂ ಮಾಡ್ಬೋದು, ಉಪವಾಸಕ್ಕೂ ಮಾಡ್ಬೋದು. ನೀವು ಮಾಡಿ ನನಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀರಿ ನೀವು. ಯಪ್ಪ, ಇಷ್ಟು ಈಸಿನ ಅಡುಗೆ ಅಂತೇಳಿ.
ಇಂಥ ಹಲವಾರು ಈಸಿ ತಿಂಡಿಗಳು, ಈಸಿ ಅಡಿಗೆಗಳಿಗಾಗಿ ನೋಡ್ತಾ ಇರಿ ಕಲ್ಯಾಣಿ ಹಿಡನ್ ವೈಬ್ಸ್. ಥ್ಯಾಂಕ್ ಯು. ಬಾಯ್. ಹರೇ ಕೃಷ್ಣ. ರಾಧೇ ರಾಧೇ. ಇನ್ನು ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬೇಕಾದರೆ ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಇದೆ. ಟೈಮ್ ಇಲ್ಲ, ಉದಾಸೀನ ಇರೋರಿಗೆ ಹೇಳಿದ್ದು. ಇವಾಗ ಇಷ್ಟು ರೆಡಿ ಆಗಿದೆ ನೋಡಿ, ರೆಡಿ ಆಗಿದೆ. ಇದಕ್ಕೆ ನೀವು ಸೇವೋ ಮಿಕ್ಸ್ಚರೋ ಏನೇ ಬೇಕಾದರೆ ಹಾಕ್ಬೋದು. ಮನೇಲಿ ಮಾಡಿದಾದರೆ ಉಪವಾಸ ದಿನಾನು ತಿಂತಾರೆ, ಆಚೆ ಕಡೆದಾಗ ಉಪವಾಸ ದಿನ ತಿನ್ನಬಾರ್ದು. ರೆಡಿ. ಒಗ್ಗರಣೆ ಅವಲಕ್ಕಿ ರೆಡಿ.